ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಇಲ್ಲಿ ವಾಕ್ಯ ಏನಂತ ಹೇಳ್ತಿತ್ತು ಅಂದ್ರೆ, ನೀವು ಶಿಕ್ಷಿತರಾಗಬೇಕು. ಯಾಕೆ ಶಿಕ್ಷಿತರಾಗಬೇಕು? ಯಾಕಪ್ಪ ಅಂದ್ರೆ ತಾಳ್ಮೆಯು ಸಿದ್ಧಿಗೆ ಬರಲಿ. ಅಂದ್ರೆ ಒಂದು ಶ್ರಮ, ಒಂದು ಪರೀಕ್ಷೆ ನಮಗೆ ಬಂದಾಗ ನಮ್ಮಲ್ಲಿ ಏನು ಬರ್ತತೆ? ತಾಳ್ಮೆ ಬರ್ತತೆ. ಆ ತಾಳ್ಮೆ ಬರಕ ದೇವರು ಶ್ರಮ ಮಧ್ಯದಲ್ಲಿ ನಮ್ಮನ್ನ ನಡೆಸ್ತಾನ. ಶ್ರಮಗಳು ನಮಗೆ ಬರ್ತಿದಾವಂದ್ರೆ ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿರೋ ತಾಳ್ಮೆ ಸಿದ್ಧಿಗೆ ಬರಬೇಕಂತ. ಒಬ್ಬರಿಗೆ ತಾಳ್ಮೆನೇ ಇರೋದಿಲ್ಲ, ಒಬ್ಬರಿಗೆ ಸಿಟ್ಟು ಜಾಸ್ತಿ ಇರ್ತತೆ, ಮಾತಿಗೆ ಸಿಟ್ಟಾಗ್ತಿರ್ತಾರ. ಆ ಸಿಟ್ಟು ನಮ್ಮಲ್ಲಿ ಇರಬಾರ್ದು. ನಾವು ಕ್ರೈಸ್ತವರಾಗಿ, ಸಹನೆ ಉಳ್ಳವರಾಗಿ, ತಾಳ್ಮೆ ಉಳ್ಳವರಾಗಿ, ದೀನ ಮನಸ್ಸು ಉಳ್ಳವರಾಗಿ ನಾವು ನಡೆಯುವಂತವರಾಗಿರ್ಬೇಕು. ಆ ತಾಳ್ಮೆ, ದೀನ ಮನಸ್ಸು, ತಗ್ಗಿಸ್ಕೊಳ್ಳುವಂತ ಸ್ವಭಾವವು ನಮಗೆ ಯಾವಾಗ ಬರ್ತೈತಪ್ಪ ಅಂತ ಹೇಳಿದ್ರೆ ಶ್ರಮ ಮಧ್ಯದಲ್ಲಿ ನಮ್ಮನ್ನ ನಡೆಸಿದಾಗ. ನಾವು ಯಾವಾಗಾದ್ರೂ ಶ್ರಮ ಮಧ್ಯದಲ್ಲಿ ನಡೀತೀವೋ ಅವಾಗೇ ನಮ್ಮಲ್ಲಿರುವಂತ ತಾಳ್ಮೆ ಸಿದ್ಧಿಗೆ ಬರ್ತದಂತ. ಅದನ್ನೇ ಇಲ್ಲಿ ವಾಕ್ಯ ಹೇಳಕತ್ತತೆ. ನಾವೇನ್ ಅನ್ಕಂತೀವಿ? ಈ ತಾಳ್ಮೆ ಕೂಡ ಯಾಕಪ್ಪ ಅಂತ ಹೇಳಿದ್ರೆ, ಈ ತಾಳ್ಮೆ ಕೂಡ ನಮಗೆ ಆಶೀರ್ವಾದಕರವಾದ ಜೀವಿತ ನಡೆಸಕ, ಆಶೀರ್ವಾದ ಜೀವಿತವು ನಮಗೆ ದೇವರು ಕೊಡಕ್ಕೆ ಈ ಒಂದು ಶ್ರಮ ಮಧ್ಯದಲ್ಲಿ ದೇವರು ನಡೆಸ್ತಾನೆ. ಒಂದೊಂದು ಟೈಮ್ನಲ್ಲಿ ಶ್ರಮಗಳು, ಭಯಂಕರವಾದ ಒತ್ತಡಗಳು ನಮಗೆ ಬಂದಾಗ ಇನ್ನೇನ್ ದೇವರು ನಮಗೆ ಇನ್ನ ಮೇಲು ಮಾಡ್ತಿರ್ತಾನ ಅನ್ನೋ ಸಂದರ್ಭದಲ್ಲೇ ನಮ್ಗೆ ಏನ್ ಸಿಗುತ್ತೆ? ಬೇಡ, ಈ ಶೋಧನೆ ಬೇಡ, ಇದು ನಾನು ತಟ್ಕೊಳಕ್ ಆಗೋಲ್ದು ಅಂತೇಳಿ ನಾವು ದೂರ ಹೋಗ್ಬಿಡ್ತೀವಿ. ಆ ರೀತಿ ಹೋಗ್ಬಾರ್ದು. ತಾಳ್ಮೆ ಉಳ್ಳವರಾಗಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ನಡೆಯುವಂತವ್ರಾಗಿರ್ಬೇಕು. ದೇವ್ರ ನಂಬಿಗಸ್ತನು. ಈ ಶ್ರಮಲಿದ್ದ ದೇವ್ರು ನನ್ನ ತಪ್ಪಿಸ್ತಾನ, ಈ ಶ್ರಮ ಮಧ್ಯದಲ್ಲಿ ದೇವ್ರು ನನಗೆ ಜಯ ಕೊಡ್ತಾನ, ದೇವ್ರ ಉದ್ದೇಶವು, ದೇವ್ರ ಸಂಕಲ್ಪವು ನನ್ನ ಮೇಲೆ ಐತೆ, ಅದಕ್ಕಾಗಿ ದೇವ್ರು ನನ್ನ ಈ ರೀತಿಯಾಗಿ ಶ್ರಮ ಮಧ್ಯದಲ್ಲಿ ದೇವ್ರು ನಡೆಸ್ತಿದಾನ, ಇದೆಲ್ಲ ಆಶೀರ್ವಾದಕರವಾಗಿ ನಾನು ನಡೆಸಕ್ಕೆ ಈ ಒಂದು ಶ್ರಮ ನನಗೆ ಬಂದೈತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ವಾಕ್ಯ ಕೂಡ ತಿಮೋತಿ ಪತ್ರಿಕೆ 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರಿಗೂ ಹಿಂಸೆಗೊಳಗಾಗುವರು. ಸದ್ಭಕ್ತರೆಲ್ಲರಿಗೆ, ಕ್ರಿಸ್ತನಲ್ಲಿರುವಂತ ಭಕ್ತರೆಲ್ಲರಿಗೆ ಈ ಶ್ರಮಗಳು, ಹಿಂಸೆಗಳು ಒಳಗಾಗುವರು, ಶ್ರಮಗಳಿಗೆ ಒಳಗಾಗುವರು. ಯಾಕಪ್ಪ ಶ್ರಮಗಳಿಗೆ ಒಳಗಾಗುವರು ಅಂದ್ರೆ ದೇವ್ರ ಉನ್ನತವಾದ ಸಂಕಲ್ಪ, ದೇವ್ರ ಉನ್ನತವಾದ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಕೂಡ ಒಂದು ಮಾತು ಹೇಳ್ತಾನೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 8ನೇ ವಚನದಲ್ಲಿ, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು, ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು. ಶಿಷ್ಟನು ಇಕ್ಕಟ್ಟಿನಲ್ಲಿ ಪಾರಾಗುವನಂತ. ಅಂದ್ರೆ ಶಿಷ್ಟನು ಅಂದ್ರೆ ನೀತಿವಂತನು. ನೀತಿವಂತನು ಇಕ್ಕಟ್ಟಿನ ಇಕ್ಕಟ್ಟು ಬರ್ತೈತೆ, ಅಂದ್ರೆ ಶ್ರಮ ಬರ್ತೈತೆ, ಅಂದ್ರೆ ಶೋಧನೆ ಬರ್ತಾವ, ಬರದಿಲ್ಲ ಅಂತಲ್ಲ, ಬರ್ತಾವ. ಬಂದ್ರು ಅದ್ರಾಗಿದ್ದ ಪಾರ ಆಗ್ತಾನಂತ ನೀತಿವಂತ. ದೇವ್ರ ಅದ್ರಾಗಿದ್ದ ಪಾರು ಮಾಡ್ತಾನಂತ, ದೇವ್ರ ಅದ್ರಾಗಿದ್ದ ತಪ್ಪಿಸ್ತಾನಂತ. ನಾವೇನ್ ಅನ್ಕೊಂತೀವಿ? ಶ್ರಮ, ಈ ಒಂದು ಶೋಧನೆಗಳು ನಮ್ಮನ್ನೇನೋ ಮಾಡ್ಬಿಡ್ತವೇನೋ, ನಮ್ಮನ್ನೇನೋ ಹಾಳು ಮಾಡ್ಬಿಡ್ತೇನೋ, ನನ್ನ ಜೀವಿತನ ಹಾಳು ಮಾಡ್ತೇನೋ, ಕುಟುಂಬ ಹಾಳು ಮಾಡ್ಬಿಡ್ತೇನೋ, ಇನ್ನು ನಮ್ಮ ಜೀವಿತಗಳು ಇಷ್ಟೇ ಏನೋ ಅಂತೇಳಿ ನಾವು ಬೈಬಿಡ್ತಿರ್ತೀವಿ. ಆದ್ರೆ ದೇವರು ಈ ಮಾರ್ಗದಲ್ಲಿ ನಮ್ಮನ್ನ ಎದಕ್ ನಡೆಸ್ತಾನ ಅಂತಂದ್ರೆ, ಈ ಮಾರ್ಗಲಿದ್ದ ನಮ್ಮನ್ನು ಪಾರು ಮಾಡ್ತಾನಂತ. ಪಾರು ಮಾಡಿ ದೇವ್ರು ನಮ್ಮನ್ನು ಆಶೀರ್ವಾದಕರವಾಗಿ ನಡೆಸ್ತಾನೆ. ಯೋಬನ ಅದೇ ರೀತಿಯಾಗಿ ಮಾಡೋದು ದೇವರು ಯೋಬಿಗೆ ಶ್ರಮ ಕಲಿಸ್ತಾನೆ. ಅದು 2ರಷ್ಟು ಆಶೀರ್ವಾದಕರವಾದ ಜೀವಿತ ನಡೆಸಕ್ಕೆ ಆ ಶ್ರಮ ಮಧ್ಯದಲ್ಲಿ ನಡೆಸ್ತಾನ. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಒಂದು ಶ್ರಮ ಮಧ್ಯದಲ್ಲಿ ದೇವ್ರು ನಡೆಸ್ತಿದಾನ ಅಂದ್ರೆ 2ರಷ್ಟು ದೇವ್ರು ನಮ್ಮನ್ನು ಆಶೀರ್ವದಿಸ್ಬೇಕನ್ನೋ ಉದ್ದೇಶ, ಆ ಸಂಕಲ್ಪ, ಆ ಉನ್ನತವಾದ ಆಲೋಚನೆ ದೇವರಲ್ಲಿ ಐತಿ. ಆದ್ರೆ ನಾವು ತಾಳ್ಮೆಲಿದ್ದ ನಾವು ನಡೆಯುವಂತವ್ರಾಗಿರ್ಬೇಕು. ಈ ಶ್ರಮ ಕೂಡ ನಮಗೆ ತಾಳ್ಮೆ ಸಿದ್ಧಿಗೆ ತರದಂತ. ತಾಳ್ಮೆ ಉಳ್ಳವರಾಗಿ ವಿಶ್ವಾಸಲಿದ್ದ ನಾವು ನಡಿಬೇಕು. ನಾವು ಕೇಳ್ಬೇಕು ದೇವರಿಗೆ, ಅಯ್ಯ ಈ ಶೋಧನೆಗಳು ನನ್ನಿಂದ ತೆಗೆಂತ ಪ್ರಾರ್ಥನೆ ಮಾಡಬೇಕು. ಆದ್ರೆ ಈ ಒಂದು ಶೋಧನೆಯಲ್ಲಿ ಜಯಿಸುವಂತ ಶಕ್ತಿ ಕೂಡ ನನಗೆ ಕೊಡು ಪ್ರಭು ಅಂತ ಹೇಳಿ ಕೇಳ್ಬೇಕು. ಈ ಶೋಧನೆ ಎದುರಿಸುವಂತೆ ತಾಳ್ಮೆ ನನಗೆ ಅನುಗ್ರಹಿಸು ಪ್ರಭು. ತಾಳ್ಮೆ, ಓರ್ಪು, ಸಹನೆ ನನಗೆ ಅನುಗ್ರಹಿಸು. ಆ ಓರ್ಪಲಿದ್ದ ನಾನು ನಡಿಬೇಕು. ಇವೆಲ್ಲ ನನ್ನ ಮೇಲಿಗೆ
ಇವೆಲ್ಲ ಒಂದಿನ ಆಶೀರ್ವಾದಕರವಾದ ಜೀವಿತಾಗಿ ನನ್ನ ನಡೆಸಕ್ಕೆ ಈ ಒಂದು ಮಾರ್ಗದಲ್ಲಿ ನಾನು ನಡೆಸ್ತಾ ಇದ್ದೀವಿ ಪ್ರಭು ಅಂತೇಳಿ ವಿಶ್ವಾಸಲಿದ್ದ ನಾವು ತಾಳ್ಮೆ ಇಟ್ಕೊಂಡು ನಾವು ಎದುರು ನೋಡಿ ನಡೆಯೋದಾದ್ರೆ ಖಚಿತವಾಗಿ ದೇವರು ಒಂದಿನ ಉನ್ನತವಾಗಿ ಅನೇಕರ ಮುಂದೆ ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಅದನ್ನ ನೋಡ್ತಾರ ಪ್ರಜೆಗಳು, ನೋಡಿ ಆಶ್ಚರ್ಯ ಆಗ್ತಾರೆ. ನೀನು ಆ ವಿಶ್ವಾಸಲಿದ್ದ ನಾನು ನೀನು ನಡೆಯುವಂತವ್ರಾಗಿರ್ಬೇಕು. ಆಮೇಲೆ